ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಇನ್ಸ್ಟೆಂಟ್ ಅಂದರೆ ದಿಢೀರನೆ ಮಾಡೋ ಅಕ್ಕಿ ತಟ್ಟೆ ಇಡ್ಲಿ ರೆಸಿಪಿ. ಇದು ಇನ್ಸ್ಟೆಂಟ್ ರೆಸಿಪಿ ಇದ್ರೂ ಕೂಡ ಮೊಸರನ್ನ ಉಪಯೋಗ ಮಾಡ್ತಾ ಇಲ್ಲ. ಮನೆಯಲ್ಲಿ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಇಲ್ದಿದ್ದಾಗ ಟ್ರೈ ಮಾಡ್ಬೋದು. ಪಾತ್ರೆ ತಗೊಂಡಿದ್ದೀನಿ. 1 ಗ್ಲಾಸಷ್ಟು ಇಡ್ಲಿ ರವೆ. ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ. ಇಡ್ಲಿ ರವೆ ಅಂತ ಕೇಳಿದ್ರೆ ಕೊಡ್ತಾರೆ. ಅಮೆಝಾನಲ್ಲೂ ಸಿಗುತ್ತೆ, ಡಿಮಾರ್ಟಲ್ಲಿ ಕೂಡ ಸಿಗುತ್ತೆ. 1 ಗ್ಲಾಸಷ್ಟು ಅಥವಾ ಸುಮಾರು 1/4 kg ಅರ್ಧದಿಂದ 3/4 ಗ್ಲಾಸಷ್ಟು ಅವಲಕ್ಕಿ. 2 ಪದಾರ್ಥಗಳನ್ನ ತೊಳ್ಕೊಬೇಕು. ಒಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀರನ್ನ ಹಾಕ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಕೈ ಆಡಿಸ್ಕೊಂಡ್ರೆ ಸಾಕು. ಕೈ ಆಡಿಸ್ಕೊಂಡ್ಮೇಲೆ 1 ನಿಮಿಷ ಹಾಗೆ ಬಿಡಿ. ರವೆ ಅವಲಕ್ಕಿ ಎಲ್ಲ ತಳದಲ್ಲಿ ಕೂರುತ್ತೆ. ಆಮೇಲೆ ಮೇಲಿರೋ ನೀರನ್ನ ತೆಗಿಯೋಕ್ಕೆ ಸುಲಭ ಆಗುತ್ತೆ. ಈಗ ತೊಳೆದಿರೋ ನೀರನ್ನ ತೆಗೆದಿಟ್ಟಿದ್ದೀನಿ. ತುಂಬಾ ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅವಲಕ್ಕಿ ರವೆ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮುಳುಗಿ ಒಂದು ಅರ್ಧ ಇಂಚ್ಗಿಂತಲೂ ಕಡಿಮೆ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸಮಯ ಇದ್ದರೆ 1 ಅವರ್ ರೆಸ್ಟ್ ಮಾಡಿ. ಸಮಯ ಇಲ್ಲ ಅಂದರೆ 15ರಿಂದ 20 ನಿಮಿಷದವರೆಗೂ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಸುಮಾರು ಅರ್ಧ ಗಂಟೆ ಆದಮೇಲೆ ಗಟ್ಟಿ ಬಂದಿದೆ. ಇಡ್ಲಿ ರವೆ ಅವಲಕ್ಕಿ ಎಲ್ಲ ಸೆಟ್ ಆಗಿದೆ. ಅದಕ್ಕೋಸ್ಕರ ರುಬ್ಕೋಬೇಕು. ಮಿಕ್ಸಿ ಜಾರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರು. ಇಡ್ಲಿ ಹಿಟ್ಟು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಇಡ್ಲಿ ಹಿಟ್ಟು ಅದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಈನೋ ಪೌಡರ್. 6 ರೂಪಾಯಿದು ಒಂದು ಸ್ಯಾಶೆ ಬರುತ್ತಲ್ಲ, ಅದನ್ನು ಫುಲ್ ಸೇರಿಸ್ಕೋಬೇಕಾಗತ್ತೆ. ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ಸೇರಿಸ್ಕೊತಾ ಇದ್ದೀನಿ. ಹಾಕ್ಕೊಳ್ಳಿಲ್ಲ ಅಂದರೆ ಇಡ್ಲಿ ಉಬ್ಬಲ್ಲ, ಹಗುರವಾಗಿ ಬರಲ್ಲ, ಚೆನ್ನಾಗಿ ಬರಲ್ಲ. ಆದರೆ ಹಾಕ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ರುಬ್ಬಕ್ಕೆ ಹಾಕೋಬೋದು, ಇಲ್ಲ ರುಬ್ಬಿದ ಮೇಲೆ ಆಮೇಲೆ ಬೇಕಾದರೆ ಈನೋ ಪೌಡರ್ ಅಥವಾ ಅಡುಗೆ ಸೋಡಾನ ಸೇರಿಸ್ಕೋಬೋದು. ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. 1-2 ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಮೊದಲೇ ಹೇಳ್ದಂಗೆ ಇಡ್ಲಿ ಹಿಟ್ಟು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಇಡ್ಲಿ ಪ್ಲೇಟ್ಗೆ ಅಂದರೆ ತಟ್ಟೆ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಹಚ್ತಾ ಇದ್ದೀನಿ. ನಾರ್ಮಲ್ ಆಗಿರೋ ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಮಾಡ್ಕೋಬೋದು. ತುಂಬಾ ಜಾಸ್ತಿ ಹಿಟ್ಟನ್ನ ಹಾಕ್ಕೊಂಡು ದಪ್ಪ ತಟ್ಟೆ ಇಡ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. 1 ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ 1 ಸೌಟಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತೆಳುವಾಗಿರಲಿ. ಇದನ್ನು ಸ್ಟೀಮ್ ಮಾಡ್ಕೋಬೇಕು. 10 ನಿಮಿಷ ಹೈ ಫ್ಲೇಮ್ನಲ್ಲಿ. ಇವಾಗ ಸ್ಟೀಮ್ ಆದಮೇಲೆ ಸ್ಟೀಮ್ ಆಗಿದ ತಕ್ಷಣವೇ ತೆಗಿಯೋಕ್ಕೆ ಹೋಗಬೇಡಿ. ಅಂದರೆ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದ ತಕ್ಷಣವೇ ತೆಗಿಯೋಕ್ಕೆ ಹೋಗಬೇಡಿ. 2ರಿಂದ 3 ನಿಮಿಷ ಹಾಗೆ ಬಿಡಿ, ಕರೆಕ್ಟಾಗಿ ಸೆಟ್ ಆಗಲಿ. ಇದು ಪ್ಲೇಟ್ಗೆ ಅಂಟ್ಕೊಳ್ಳಲ್ಲ, ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಬೆಳ್ಳಗೆ ಕೂಡ ಬಂದಿದೆ, ಮೃದುವಾಗಿ ಕೂಡ ಇದೆ ನೋಡಿ. ಮನೆಯಲ್ಲಿ ಮೊದಲೇ ಹೇಳ್ದಂಗೆ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಇಲ್ಲದಾಗ ಟ್ರೈ ಮಾಡ್ಬೋದು. ಕಾಯಿ ಚಟ್ನಿ ಜೊತೆಗೆ ಅಥವಾ ಕೆಂಪು ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.